ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 81, ಪುಟ ಸಂಖ್ಯೆ 466. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಧ್ಯಾನ ಮಾಡಲು ಪ್ರಾರಂಭಿಸಿದಾಗ ನನ್ನ ಶರೀರದೊಳಗೆ ನಡೆಯುವ ಗತಿವಿಧಿಗಳ ಅರಿವು ಉಂಟಾಗುತ್ತಿತ್ತು. ನನ್ನ ಉಸಿರಾಟದ ಮೇಲೆ ನಿಯಂತ್ರಣ ಉಂಟಾಗಿ ನನ್ನ ಆತ್ಮಜ್ಞಾನದಿಂದ ನಾನು ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎಂದು ತಿಳುವಳಿಕೆ ಉಂಟಾಗುತ್ತಿತ್ತು. ನನಗೆ ಈ ಬಗ್ಗೆ ಜ್ಞಾನ ಉಂಟಾಗುವುದು ಮಾತ್ರವಲ್ಲದೆ ಆ ಬಗೆಯಾದ ಶಕ್ತಿಯು ನನ್ನೊಳಗೆ ಸೃಷ್ಟಿಯಾಗತೊಡಗಿತು. ಧ್ಯಾನ ಮಾಡುವುದರಿಂದ 2 ಘಟನೆಗಳು ಘಟಿಸುತ್ತವೆ. ಸಾಮಾನ್ಯವಾಗಿ ಕೆಟ್ಟ ಆಲೋಚನೆಗಳಿಂದ ನಮ್ಮ ಸುತ್ತಮುತ್ತ ಕೆಟ್ಟ ಶಕ್ತಿ ನಿರ್ಮಾಣವಾಗುತ್ತದೆ. ಮೊದಲಾಗಿ ಧ್ಯಾನ ಮಾಡಿದಾಗ ಆ ಕೆಟ್ಟ ಶಕ್ತಿಗಳು ಒಂದಾಗುವುದು ನಿಂತು ಹೋಗುತ್ತದೆ. ನಿಧಾನವಾಗಿ ಒಟ್ಟಾಗಿ ನಿರ್ಮಾಣಗೊಂಡು ಅಲ್ಲೇ ಜಮೆಯಾಗಿರುವ ಕೆಟ್ಟ ಶಕ್ತಿಯು ಕರಗಿ ಹೋಗುತ್ತದೆ. ಈ ಕೆಟ್ಟ ಶಕ್ತಿ ಸಂಪೂರ್ಣವಾಗಿ ಕರಗಿ ಹೋದ ನಂತರ 2ನೆಯ ಪ್ರಭಾವವು ಅಲ್ಲಿ ಉಂಟಾಗುತ್ತದೆ. ಆ ಸ್ಥಳದಲ್ಲಿ ಒಳ್ಳೆಯ, ಪವಿತ್ರ, ಸಕಾರಾತ್ಮಕ ಶಕ್ತಿಯು ನಿರ್ಮಾಣವಾಗಲು ಪ್ರಾರಂಭಿಸುತ್ತದೆ. ನಿಧಾನವಾಗಿ ಆ ಸಕಾರಾತ್ಮಕ ಶಕ್ತಿಯು ಒಳ್ಳೆಯ ಶಕ್ತಿಗಳನ್ನು ಒಟ್ಟುಗೂಡಿಸುತ್ತಾ ಶರೀರದ ಅಕ್ಕಪಕ್ಕದಲ್ಲಿ ಒಳ್ಳೆಯ ಶಕ್ತಿಯ ಪ್ರಭಾಮಂಡಲವನ್ನು ನಿರ್ಮಿಸುತ್ತದೆ. ಅಂತಹ ಒಳ್ಳೆಯ ಪ್ರಭಾಮಂಡಲ ನಿರ್ಮಾಣಗೊಂಡ ಮೇಲೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಅದರೊಳಗೆ ಪ್ರವೇಶಿಸುವುದಿಲ್ಲ. ಆನಂತರ ಶರೀರ ಎಲ್ಲೇ ಇರಲಿ, ಕೆಟ್ಟ ಸಮೂಹದಲ್ಲಿಯೇ ಇರಲಿ, ದುಷ್ಟ ಶಕ್ತಿಯುಳ್ಳವರ ನಡುವೆ ಇರಲಿ, ಆ ಕೆಟ್ಟ ಸಾಮೂಹಿಕತೆಯ ಕೆಟ್ಟ ಸ್ಥಾನದ ಪ್ರಭಾವ ನಮ್ಮ ತನಕ ತಲುಪಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ಮನುಷ್ಯ ಕೆಟ್ಟ ಪ್ರಭಾವದಿಂದ ದೂರ ಉಳಿಯಲು ಧ್ಯಾನವು ಸಹಾಯಕವಾಗುತ್ತದೆ. ಅಂದರೆ ಆತ್ಮಜ್ಞಾನವು ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳೇನು ಎಂಬುದರ ಜ್ಞಾನವನ್ನು ಮಾತ್ರ ನೀಡುವಂತಹದ್ದಲ್ಲ, ಬದಲಾಗಿ ಕೆಟ್ಟ ಕರ್ಮಗಳಿಂದ ರಕ್ಷಣೆ ಪಡೆಯುವುದನ್ನು ತಿಳಿಸಿಕೊಡುತ್ತದೆ. ವಾಸ್ತವದಲ್ಲಿ ಯಾವುದೇ ಒಂದು ಕರ್ಮವನ್ನು ಮಾಡಲು ಪ್ರಯತ್ನ ಶಕ್ತಿಯ ಅವಶ್ಯಕತೆ ಇದೆ. ಒಬ್ಬನ ಆಸುಪಾಸಿನಲ್ಲಿ ಕೆಟ್ಟ ಶಕ್ತಿಗಳೇ ಇಲ್ಲದಿದ್ದರೆ ಆತ ಕೆಟ್ಟ ಕರ್ಮಗಳನ್ನು ಮಾಡುವುದಾದರೂ ಹೇಗೆ? ಕೆಟ್ಟ ಕರ್ಮಗಳಿಂದ ರಕ್ಷಿಸಿಕೊಳ್ಳಲು ಧ್ಯಾನವೊಂದೇ ಮಾರ್ಗವಾಗಿದೆ. ಆದರೆ ಈ ಮಾರ್ಗವು ಮಾನವ ಕುಲವನ್ನು ತಲುಪುವುದು ಹೇಗೆ? ನಾನೇನು ಈ ಜ್ಞಾನವನ್ನು ಪಡೆದಿರುವೆ, ಆದರೆ ಈ ಜ್ಞಾನವನ್ನು ಮನುಷ್ಯರ ತನಕ ತಲುಪಿಸುವುದು ಹೇಗೆ? ಈ ಪ್ರಶ್ನೆಯು ಈಗ ನನ್ನ ಮುಂದೆ ಇತ್ತು. ಕೇವಲ ಹಾರೈಸುವುದರಿಂದ ಈ ಜ್ಞಾನವನ್ನು ಇಡೀ ಮಾನವ ಕುಲಕ್ಕೆ ತಲುಪಿಸಲು ಸಾಧ್ಯವಿಲ್ಲ. ಇಡೀ ಜಗತ್ತಿಗಲ್ಲದಿದ್ದರೂ ಕೆಲವು ಜನರಿಗಾದರೂ ಅದನ್ನು ತಲುಪಿಸಲೇಬೇಕು. ಹಾಗೆ ಮಾಡಿದಲ್ಲಿ ಕೆಲವು ಜನರಿಗಾದರೂ ನಾನು ಈ ಜ್ಞಾನವನ್ನು ತಿಳಿಸಿಕೊಟ್ಟೆನಲ್ಲ ಎಂದು ನನಗೆ ಒಂದಿಷ್ಟು ಆತ್ಮಸುಖ ಸಿಗುತ್ತದೆ. ನಾನು ಗುರುಶಕ್ತಿಗೆ ವಂದಿಸಿ ಈ ರೀತಿಯಾಗಿ ನಿವೇದನೆ ಮಾಡಿಕೊಂಡೆ. ನಾನು ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದೇನೆ. ಈ ಆತ್ಮಜ್ಞಾನವನ್ನು ಪ್ರಸಾರ ಮಾಡುವ ಕಾರ್ಯಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಳ್ಳಿ. ಹಾಗೆಯೇ ಆ ಜ್ಞಾನವನ್ನು ಪಡೆಯಬೇಕೆಂದು ಬಯಸುವ ಎಲ್ಲ ಆತ್ಮಗಳಿಗೂ ನೀವು ಕೊಡಬೇಕೆಂದು ಇಚ್ಛಿಸುವ ಪುಣ್ಯಾತ್ಮಗಳಿಗೂ ಅದನ್ನು ನೀಡಿ. ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡಾಗ ಬಹಳ ಆತ್ಮಶಾಂತಿ ಉಂಟಾಯಿತು. ಮೊದಲಾಗಿ ನಾನು ಆ ಕಾರ್ಯವನ್ನು ಮಾಡಬೇಕೆಂಬ ಭಾವ ಮುಕ್ತಾಯವಾಯಿತು. ಹಾಗೆಯೇ ಆ ಕಾರ್ಯವು ಗುರುಶಕ್ತಿಗಳು ಬಯಸಿದಾಗ ಮಾತ್ರ ಆಗುತ್ತದೆ ಎಂಬ ಅರಿವು ಉಂಟಾಗಿ ಆ ಕಾರ್ಯವನ್ನು ಆದಷ್ಟು ಬೇಗ ಮಾಡಬೇಕೆಂಬ ಆತುರತೆ ಕಡಿಮೆಯಾಯಿತು. ಹಾಗೆ ನನಗೆ ಅಲ್ಲಿನ ವಾತಾವರಣದೊಡನೆ ಏಕತೆ ಭಾವವನ್ನು ಹೊಂದಲು ಸುಲಭವಾಯಿತು. ನಾನು ಹೀಗೆ ಆಲೋಚಿಸತೊಡಗಿದ್ದೇನೆಂದರೆ, ಮನುಷ್ಯನು ಮನುಷ್ಯರ ಸುಧಾರಣೆಗಾಗಿ ಎಷ್ಟೊಂದು ಕಾನೂನು ಕಾಯ್ದೆಗಳನ್ನು ರೂಪಿಸಿದ್ದಾನೆ. ಕಾನೂನುಗಳನ್ನು ಮನುಷ್ಯರೇ ಮಾಡುತ್ತಾರೆ, ಮನುಷ್ಯರೇ ಅವುಗಳನ್ನು ಉಲ್ಲಂಘಿಸುತ್ತಾರೆ.
ಹಾಗೆಯೇ ಅದರ ಪರಿಣಾಮಗಳಿಂದ ಪಾರಾಗಲು ಅವರೇ ದಾರಿಗಳನ್ನು ಹುಡುಕುತ್ತಿರುತ್ತಾರೆ. ಹಾಗಾಗಿ ಮನುಷ್ಯರು ಮಾಡಿದ ಕಾನೂನುಗಳು ಮನುಷ್ಯರನ್ನೇ ಉದ್ಧಾರ ಮಾಡುವಷ್ಟು ಪರಿಣಾಮಕಾರಿಯಾಗಿಲ್ಲ. ತನ್ನನ್ನು ತಾನೇ ಸುಧಾರಿಸಿಕೊಳ್ಳದೆ, ತನ್ನನ್ನು ತಾನೇ ಬದಲಾಯಿಸಿಕೊಳ್ಳದೆ ಮನುಷ್ಯ ಸುಧಾರಣೆಯಾಗಲು ಸಾಧ್ಯವಿಲ್ಲ. ಮನುಷ್ಯ ತನ್ನನ್ನು ತನ್ನ ಆತ್ಮಕ್ಕೆ ಸಮರ್ಪಿಸಿಕೊಳ್ಳದೆ ಪರಿಷ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ತನ್ನ ಆತ್ಮಕ್ಕೆ ಅಧೀನನಾಗದೆ ಉತ್ತಮ ರೀತಿಯಾಗಿ ಬದಲಾಗಲು ಸಾಧ್ಯವಿಲ್ಲ. ಅವನು ತನ್ನ ಆತ್ಮಕ್ಕೆ ಅಧೀನನಾದಾಗ ಮಾತ್ರ ಅವನ ಆತ್ಮ ಬಲಿಷ್ಠವಾಗುತ್ತದೆ. ಆತ್ಮ ಸಶಕ್ತಗೊಂಡಾಗ ಮಾತ್ರ ಅವನು ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯ. ಈ ಆತ್ಮಜ್ಞಾನ ಉಂಟಾದಾಗ ವಿಶ್ವದ ಸುಖ ಶಾಂತಿಯ ಎಲ್ಲ ಮಾರ್ಗಗಳು ಸಮಾಪ್ತಗೊಳ್ಳುತ್ತವೆ. ಇಂತಹ ಅರಿವು ನನಗೆ ಅಲ್ಲಿ ಉಂಟಾಯಿತು. ಈ ಆತ್ಮಜ್ಞಾನವು ಮನುಷ್ಯ ಸಮಾಜಕ್ಕೆ ತಲುಪಬೇಕಾದರೆ ಮೊದಲು ಅದನ್ನು ಪಡೆಯಬೇಕೆಂಬ ಶುದ್ಧ ಇಚ್ಛೆ ಇಟ್ಟುಕೊಂಡಿರುವ ಕೆಲವು ಮಂದಿಗದು ತಲುಪಿಸಬೇಕು ಎಂದು ನನಗೆ ಅನಿಸಿತು. ನಾನು ಪ್ರತಿದಿನ ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ. ಆ ಪ್ರಾರ್ಥನೆಗಳು ನನಗೆ ಸಾಕಷ್ಟು ಆಶ್ರಯ ಹಾಗೂ ಭರವಸೆ ನೀಡುತ್ತಿದ್ದವು. ಬೇರೆಯವರಿಗಾಗಿ ಏನಾದರೂ ಮಾಡಬೇಕೆಂಬ ಮಹದಾಸೆ ಇದ್ದು ಅದನ್ನು ನೆರವೇರಿಸಲು ನಮ್ಮಲ್ಲಿ ಸೂಕ್ತ ಸಾಧನಗಳು ಇಲ್ಲದಿದ್ದಾಗ ನಮ್ಮ ಸದ್ಭಾವನೆಯನ್ನು ಇನ್ನೊಬ್ಬರಿಗೆ ತಲುಪಿಸಲು ಸಾಧ್ಯವಿರುವ ಒಂದೇ ದಾರಿ ಎಂದರೆ ಪ್ರಾರ್ಥನೆ. ಪ್ರಾರ್ಥನೆ ನಮ್ಮ ಮತ್ತು ಇನ್ನೊಬ್ಬರ ನಡುವೆ ಮಾರ್ಗವನ್ನು ಕಲ್ಪಿಸುತ್ತದೆ. ಅಲ್ಲದೆ ಏನೋ ಒಂದು ಮಾಡಿದನಲ್ಲ ಎಂಬ ಸಂತೃಪ್ತಿಯನ್ನು ನಮಗೆ ನೀಡುತ್ತದೆ. ನಮಗೆ ಏನೋ ಒಳ್ಳೆಯ ಕರ್ಮವನ್ನು ಮಾಡಬೇಕೆಂಬ ಇಚ್ಛೆ ಇದ್ದು ಅದನ್ನು ನೆರವೇರಿಸಲು ನಮ್ಮಲ್ಲಿ ಆಧ್ಯಾತ್ಮಿಕ ಸಾಧನೆಯ ಕೊರತೆ ಇದ್ದಾಗ ಅದು ನಮ್ಮಲ್ಲಿ ಅನ್ವೇಷಣೆಯ ಭಾವನೆಯನ್ನುಂಟು ಮಾಡುವುದಲ್ಲದೆ ಒಂದು ಬಗೆಯ ಅತೃಪ್ತ ಭಾವನೆಯನ್ನು ಸೃಷ್ಟಿಸುತ್ತದೆ. ಈ ರೀತಿಯ ಪ್ರಾರ್ಥನೆಗಳು ನಮ್ಮನ್ನು ಅಂತಹ ಅತೃಪ್ತ ಭಾವನೆಗಳಿಂದ ರಕ್ಷಿಸುತ್ತದೆ. ಸಾಧನೆಗಳ ಕೊರತೆ ಇರುವವರಿಗೆ ಈ ರೀತಿ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವ ಪ್ರಕ್ರಿಯೆ ತುಂಬ ಸಹಕಾರಿಯಾಗಿದೆ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಹೊರಬರಲು ದಾರಿಗಳಿರುವುದಿಲ್ಲ. ಅಂತಹ ಪರಿಸ್ಥಿತಿಗಳಿಂದಲೂ ಹೊರಬರಲು ಪ್ರಾರ್ಥನೆ ನೆರವಿಗೆ ಬಂದು ನಮ್ಮಲ್ಲಿರುವ ಅತೃಪ್ತಿಯನ್ನು ಹೋಗಲಾಡಿಸಿ ಸಂತುಲನವನ್ನುಂಟು ಮಾಡುತ್ತದೆ. ಪ್ರಾರ್ಥನೆಗಳು ಮನುಷ್ಯನಿಗೆ ಆತ್ಮಶಾಂತಿಯನ್ನು, ಆತ್ಮ ಸಮಾಧಾನವನ್ನು ನೀಡುತ್ತವೆ. ನನ್ನ ಜೀವನದಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಬಹಳಷ್ಟು ಆತ್ಮಶಾಂತಿಯನ್ನು ನೀಡಿತು. ಪ್ರಾಯಶಃ ಈ ಅರಣ್ಯದಲ್ಲಿ ಈ ಹಿಂದೆ ಆತ್ಮಜ್ಞಾನವನ್ನು ಪಡೆಯಬೇಕೆಂಬ ಇಚ್ಛೆಯು ನನ್ನ ಹಾಗೆ ಇತರರಿಗೂ ಉಂಟಾಗಿರಬಹುದೆಂದು ನಾನು ಯೋಚಿಸತೊಡಗಿದೆ. ಅವರಲ್ಲಿ ಇಂಥ ಇಚ್ಛೆ ಇದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಆ ಇಚ್ಛೆ ಕೊನೆಗೊಂಡಿರಬಹುದು. ಪ್ರಾಯಶಃ ಅವರಿಗೆ ವಾಪಸ್ಸು ಸಮಾಜವನ್ನು ತಲುಪಲಾಗದೆ ಆ ಪರಿಣಾಮವಾಗಿ ಆ ಜ್ಞಾನವು ಮನುಷ್ಯ ಸಮಾಜವನ್ನು ತಲುಪಲು ಸಾಧ್ಯವಾಗದಿರಬಹುದು. ಯಾಕೆಂದರೆ ಆ ಘಟನೆ ಆಗಬೇಕಾದರೆ ಕೇವಲ ಒಬ್ಬನಿಗೆ ಅದನ್ನು ಸಮಾಜದ ಜನರಿಗೆ ಹರಿಸಬೇಕೆಂಬ ಇಚ್ಛೆಯೊಂದೇ ಇದ್ದರೆ ಸಾಲದು. ಸೂಕ್ತ ಕಾಲ ಮಾತ್ರವಲ್ಲದೆ ಅದನ್ನು ಪಡೆಯಬೇಕಾದ ಜನರ ಇಚ್ಛೆಯನ್ನು ಅದು ಅವಲಂಬಿಸಿದೆ. ಅದನ್ನು ಪಡೆಯಲಿಚ್ಛಿಸುವವರು ಆ ಜ್ಞಾನವನ್ನು ಪಡೆಯುವ ಪರಿಶುದ್ಧ ಇಚ್ಛೆಯುಳ್ಳವರಾಗಿ ಅದನ್ನು ಸೆಳೆದುಕೊಳ್ಳುವ ಶಕ್ತಿ ಅವರಲ್ಲೂ ಇರಬೇಕು. ಅದನ್ನು ಪಡೆಯುವುದು ಬಹಳ ಸುಲಭ, ಆದರೆ ಆ ಜ್ಞಾನವನ್ನು ನೀಡುವ ಕಾರ್ಯ ಬಹಳ ಕಠಿಣ. ಅದನ್ನು ಪಡೆಯುವುದು ಸುಲಭವೇಕೆಂದರೆ ಪಡೆಯುವವನು ಅವರಲ್ಲಿರುವ ಪಡೆಯಲೇಬೇಕೆಂಬ ಇಚ್ಛೆಯ ಸ್ಥಿತಿಯನ್ನು ತಲುಪಿದರೆ ಸಾಕು, ಅದು ಅವರಿಗೆ ಲಭ್ಯವಾಗುತ್ತದೆ. ಆದರೆ ಆ ಜ್ಞಾನವನ್ನು ಹರಿಸಬೇಕಾದರೆ ಎರಡು, ಅಂದರೆ ಪಡೆಯುವವನ ಶುದ್ಧ ಇಚ್ಛೆಯು ಹಾಗೂ ಆ ಪಡೆಯುವವರ ಸ್ಥಿತಿಯು ಸೂಕ್ತವಾಗಿರಬೇಕು. ಒಬ್ಬ ತನ್ನ ನೀಡುವ ಸ್ಥಿತಿಯನ್ನು ತಯಾರು ಮಾಡಬಹುದು, ಆದರೆ ಅವನಿಂದ ಪಡೆಯುವವರ ಆಧ್ಯಾತ್ಮಿಕ ಸ್ಥಿತಿಯನ್ನು ತಯಾರು ಮಾಡಲು ಸಾಧ್ಯವಿಲ್ಲ. ಪಡೆಯಬೇಕೆಂಬುದು ಅವನ ಆತ್ಮದ ಇಚ್ಛೆಯಾಗಿರುತ್ತದೆ. ಅದನ್ನು ಪಡೆದುಕೊಳ್ಳಬೇಕೋ ಬೇಡವೋ ಎಂಬುದು ಪಡೆಯುವವನನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, ಯಾರಾದರೂ ನಮ್ಮನ್ನು ನಿಂದಿಸಿದಾಗ ಆ ನಿಂದನೆಯನ್ನು ಒಪ್ಪಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟ ವಿಚಾರ. ನಾವು ಆ ನಿಂದನೆಗಳನ್ನು ಸ್ವೀಕರಿಸಿದರೆ ಅದು ನಮ್ಮಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುತ್ತದೆ. ಜನರು ಸಂತ ಮಹಾತ್ಮರನ್ನು ನಿಂದಿಸುತ್ತಾರೆ, ಆದರೆ ಅವರು ಅವುಗಳನ್ನು ಸ್ವೀಕರಿಸುವುದಿಲ್ಲ. ಆದ ಕಾರಣ ಬುದ್ಧ ಪುರುಷರು ಯಾವಾಗಲೂ ಪ್ರಸನ್ನರಾಗಿರುತ್ತಾರೆ.
ಇವತ್ತು ಬೆಳಗ್ಗೆ ಲಾಹಿ ಎಲೆಗಳಿದ್ದ ಅರಣ್ಯದ ಭಾಗಕ್ಕೆ ಹೋಗಿ ಅವುಗಳನ್ನು ಆಯ್ದು ತರಲು ನಿರ್ಧರಿಸಿ ಹೊರಟೆ. ಅಲ್ಲಿಗೆ ಹೋಗದೆ ಬಹಳ ದಿನಗಳಾಗಿದ್ದವು. ಈಗ ಆ ಹಾದಿಯಲ್ಲಿ ಬಹಳಷ್ಟು ಪೊದೆಗಳು ಬೆಳೆದು ಬಿಟ್ಟಿದ್ದವು. ನಾನು ಅವುಗಳನ್ನು ಸರಿಸಿ ದಾರಿ ಮಾಡಿಕೊಳ್ಳುತ್ತಾ ನಡೆದೆ. ತುಂಬ ದಿನಗಳಾಗಿದ್ದರಿಂದ ಲಾಹಿ ಎಲೆಗಳು ದೊಡ್ಡದಾಗಿ ಬೆಳೆದು ಕೆಲವೊಂದು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿದ್ದವು. ಕೆಲವೊಂದು ಸಾಮಾನ್ಯಕ್ಕಿಂತ ಅಗಲವಾಗಿ ಬೆಳೆದುಕೊಂಡಿದ್ದವು. ನಾನು ಹಲವು ಎಲೆಗಳನ್ನು ಕಿತ್ತು ಬಾಳೆ ಎಲೆಗಳಲ್ಲಿ ಕ್ರೋಢೀಕರಿಸಿ ಚಿಕ್ಕ ಚಿಕ್ಕ ಕಂತೆಗಳನ್ನು ಒಟ್ಟು ಮಾಡಿ ದೊಡ್ಡ ಗಂಟನ್ನಾಗಿ ತಯಾರಿಸಿ ನನ್ನ ಕುಟೀರಕ್ಕೆ ಹಿಂದಿರುಗಿದೆ. ಆ ಆಹಾರವನ್ನು ಸವಿಯತೊಡಗಿದೆ. ಅಲ್ಲಿ ಆಹಾರದ ವಿಷಯದಲ್ಲಿ ಆಯ್ಕೆ ಇರಲಿಲ್ಲ. ಕಾರಣ ಲಭ್ಯವಿರುವ ಆಹಾರವನ್ನೇ ಸವಿದೆ. ರಾತ್ರಿಯಾದಂತೆ ನಿದ್ರಿಸಿದೆ. ಇಡೀ ದಿನ ಅರಣ್ಯದಲ್ಲಿ ತಿರುಗಾಡಿದ್ದರಿಂದ ಮಲಗಿದೊಡನೆಯೇ ನಿದ್ರೆ ಬಂದು ಬಿಟ್ಟಿತು. ಮರುದಿನ ಬೆಳಗ್ಗೆ ಎಚ್ಚರವಾಯಿತು. ಯಾಕೆಂದು ತಿಳಿಯದು. ಗುರುದೇವರು ಆ ಕುಟೀರದಲ್ಲೇ ಇದ್ದಾರೆಂದು ನನಗೆ ಅನಿಸತೊಡಗಿತು. ಅವರು ನಿಜವಾಗಿ ಅಲ್ಲಿ ಇರದ ಕಾರಣ ಅದು ನನ್ನ ಭ್ರಮೆಯಾಗಿತ್ತು. ಪ್ರತಿಯೊಂದು ಸ್ಥಳಗಳಲ್ಲಿಯೂ ಅವರ ಚಿತ್ರ ಮೂಡಿಬಂದಂತೆ ಅನಿಸುತ್ತಿದ್ದುದರಿಂದ ಅವರ ಬಗ್ಗೆ ಹೆಚ್ಚು ಆಲೋಚಿಸುತ್ತಿದ್ದೆ. ಈ ದಿನ ನಾನು ಗುರುದೇವರ ಕುಟೀರವನ್ನು ಸ್ವಚ್ಛಗೊಳಿಸಬೇಕೆಂದು ತೀರ್ಮಾನಿಸಿದೆ. ಕುಟೀರವನ್ನು ಸ್ವಚ್ಛಗೊಳಿಸಿ ಗುರುದೇವರ ಶಯನ ಮುಂದೆ ತಲೆಬಾಗಿ ನಮಸ್ಕರಿಸಿದೆ. ಹಾಗೆ ನಮಸ್ಕರಿಸುವಾಗ ನಾನು ಈ ಹಿಂದೆ ಈ ರೀತಿಯಾಗಿ ಲಾಹಿ ಎಲೆಗಳನ್ನು ಆಯ್ದು ತಂದ ಮರುದಿವಸ ಇದೇ ರೀತಿಯಾಗಿ ಗುರುದೇವರಿಗೆ ತಲೆಬಾಗಿ ನಮಸ್ಕರಿಸುವ ಮುನ್ನ ನಾನು ಅವರನ್ನು ಕೇಳಿದ ಮಾತುಗಳು ನೆನಪಾದವು. ಗುರುದೇವ, ನಾನು ನಿಮಗೆ ನಮಸ್ಕರಿಸಬಹುದೇ? ಅದಕ್ಕೆ ಅವರು ಕತ್ತು ಅಲ್ಲಾಡಿಸಿ ಸಮ್ಮತಿ ನೀಡಿದ್ದರು. ಆಗ ಅವರು ನನ್ನನ್ನು ಕೇಳಿದ್ದರು, ನೀನು ನನ್ನನ್ನು ಗುರುದೇವ ಎಂದು ಕರೆಯುತ್ತಿರುವೆ, ಆದರೆ ನಿನಗೆ ಗುರುದೇವ ಶಬ್ದದ ಅರ್ಥ ತಿಳಿದಿದೆಯೇ? ಆ ಒಂದು ಪದದಲ್ಲಿ ಅಗಾಧ ಅರ್ಥ ಅಡಗಿದೆ. ಮನುಷ್ಯನ ಶರೀರದಲ್ಲಿ 3 ಪ್ರಮುಖ ನಾಡಿಗಳಿವೆ. ಎಡಗಡೆ ಇರುವುದು ಎಡನಾಡಿ ಅಥವಾ ಚಂದ್ರನಾಡಿ. ಎರಡನೆಯದು ಬಲಗಡೆ ಇರುವಂತಹದ್ದು, ಅದು ಸೂರ್ಯನಾಡಿ ಅಥವಾ ಬಲನಾಡಿ. ಹಾಗೆಯೇ ಮೂರನೆಯದು ಇವೆರಡರ ನಡುವೆ ಇರುವ ಮಧ್ಯನಾಡಿ. ಮನುಷ್ಯ ಸಾಮಾನ್ಯವಾಗಿ ಎಡನಾಡಿಯಲ್ಲಿ ಅಥವಾ ಬಲನಾಡಿಯಲ್ಲಿರುತ್ತಾರೆ. ಇವೆರಡು ನಾಡಿಗಳು ಯಾವಾಗಲೂ ಸೂರ್ಯ ಅಥವಾ ಚಂದ್ರನ ಪ್ರಭಾವದಲ್ಲಿ ಇರುತ್ತವೆ. ರಾತ್ರಿ ಹಾಗೂ ಹಗಲು ಹೇಗಿರುತ್ತದೆಯೋ ಹಾಗೆಯೇ ಮನುಷ್ಯನು ಚಂದ್ರ ಹಾಗೂ ಸೂರ್ಯರ ಪ್ರಭಾವಕ್ಕೆ ಒಳಗಾಗಿರುತ್ತಾನೆ. ಮಧ್ಯನಾಡಿ ಯಾವಾಗಲೂ ವರ್ತಮಾನದ ಸಂಬಂಧದಲ್ಲಿರುತ್ತದೆ, ಆದರೆ ಮನುಷ್ಯ ಅದರಲ್ಲಿರುವುದಿಲ್ಲ. ಮೇಲಿನ 2 ನಾಡಿಗಳಲ್ಲಿ ಇರುವುದರಿಂದ ಅವನು ಅತಿಯಾದರಲ್ಲಿ ಇರುತ್ತಾನೆ. ಅತಿಯಾಗಿರುವುದು ಯಾವತ್ತೂ ಒಳ್ಳೆಯದಲ್ಲ. ಮನುಷ್ಯ ಬಲನಾಡಿಯಲ್ಲಿ ಅಥವಾ ಸೂರ್ಯನಾಡಿಯಲ್ಲಿದ್ದಾಗ ಅವನು ಭಗವಂತನನ್ನು ನಂಬುತ್ತಾನೆ. ಹಾಗೆಯೇ ಭಗವಂತನನ್ನು ಪಡೆಯಲು ಇಚ್ಛಿಸುತ್ತಾನೆ. ಒಮ್ಮೆಲೆ ಅವನು ಮೋಕ್ಷವನ್ನು ಪಡೆಯಬೇಕೆಂದು ಹಂಬಲಿಸುತ್ತಾನೆ. ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅತಿಯಾದದ್ದಾಗಿರುತ್ತದೆ. ಹಾಗೆಯೇ ಪರಮಾತ್ಮನನ್ನು ತಲುಪಲು ಭೂತಕಾಲಕ್ಕೆ ಹೋದರೆ ಅದು ಸಾಧ್ಯವಾಗದು. ಒಬ್ಬ ವರ್ತಮಾನ ಸಮಯಕ್ಕೆ ಬರಬೇಕು. ಮನುಷ್ಯನು ಯಾವುದೇ ಕಾರ್ಯವನ್ನು ಮಾಡುವಾಗ ಒಂದು ತೇಜೋಮಂಡಲ ಅಲ್ಲಿ ಉಂಟಾಗುತ್ತದೆ. ಸಮಯ ಹೋದಂತೆ ಈ ತೇಜೋಮಂಡಲ ಅವನಿಂದ ದೂರ ಹೋಗುತ್ತಿರುತ್ತದೆ. ವಾಸ್ತವದಲ್ಲಿ ಇವೆಲ್ಲ ಶಕ್ತಿಯ ರೂಪದಲ್ಲಿ ಆಗುತ್ತದೆ. ಈ ಶಕ್ತಿಯು ಮನುಷ್ಯನ ಎಟಕಿಗೆ ಮೀರಿದಂತಹದ್ದು. ಆ ತೇಜೋಮಂಡಲವನ್ನು ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಹೇಗೆಂದರೆ, ಒಂದು ಕಾಲದಲ್ಲಿ ಒಬ್ಬ ಸದ್ಗುರುಗಳು ಈ ಜಗತ್ತಿಗೆ ಕಾಲಿಟ್ಟು ತಮ್ಮ ಕೆಲವು ಉಪದೇಶಗಳನ್ನು ನೀಡಿ ಅನುಭವಗಳನ್ನು ತಿಳಿಸುತ್ತಾರೆ. ಆ ಸದ್ಗುರುವು ಪರಮಾತ್ಮನ ಮಾಧ್ಯಮವಾಗಿರುವ ಕಾರಣ ಅವರ ಮಾಧ್ಯಮದ ಮೂಲಕ ಈ ಭೂಮಿಯಲ್ಲಿ ಪರಮಾತ್ಮ ಪ್ರಕಟವಾಗುತ್ತಾನೆ. ನಂತರ ಆ ಸದ್ಗುರುವಿನ ದೇಹತ್ಯಾಗದ ಬಳಿಕವೂ ಜನರು ಆ ಸದ್ಗುರುವನ್ನೇ ಪರಮಾತ್ಮನೆಂದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಭಗವಂತನು ಯಾವುದೇ ಮನುಷ್ಯನಾಗಿರುವುದಿಲ್ಲ. ಭಗವಂತ ಅಥವಾ ಈಶ್ವರ ಒಂದು ಅವಿನಾಶಿ ಶಕ್ತಿಯಾಗಿರುತ್ತದೆ. ಆ ಶಕ್ತಿ ನಿರಂತರವಾಗಿರುತ್ತದೆ. ಈ ಶಕ್ತಿಯು ಸಮಯ ಸಮಯಕ್ಕೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರಕಟವಾಗುತ್ತಿರುತ್ತದೆ. ಯಾವ ಮಾಧ್ಯಮದ ಮೂಲಕ ಭಗವಂತ ಪ್ರಕಟವಾಗುತ್ತಾನೋ ಅವನು ಕೇವಲ ಮಾಧ್ಯಮ ಮಾತ್ರ ಆಗಿರುತ್ತಾನೆ. ಭಗವಂತ ಅಥವಾ ಪರಮಾತ್ಮನಾಗಿರುವುದಿಲ್ಲ.
ಜೈ ಬಬಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.